ನೀನು ಏನು ಮಾಡಿದ್ದೀವಿ, ನಾವಿಬ್ರು ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ. ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ಕೆ ಬರ್ತಾ ಇರೋದು 6,000 ರಿಂದ 6,500 ಪೇಪರ್ ಮಾಡೋ ಒಂದು ಬುಕ್ನ 2.25 ಅವರಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದು ಕಷ್ಟ. 6,500 ಪುಟಗಳೊಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ದಯಮಾಡಿ ಇನ್ನೊಂದ್ಸತಿ ನೋಡಿ. ಅರ್ಥ ಆಗಲಿಲ್ಲ ಅಂತೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಈ ಸಿನಿಮಾನ 10 ಸತಿ ನೋಡಿದ್ರು 10 ಥರ ಕಾಣಿಸ್ತದೆ ಸಿನಿಮಾ. ಇದು ಒಬ್ಬನಿಗೊಂಥರ ಮಾಡಿರೋ ಸಿನಿಮಾ ಅಲ್ಲ, ಇದು ಇಡೀ ಪ್ರಪಂಚನ ಚಿಕ್ಕದಾಗಿ 2.25 ಅವರಲ್ಲಿ ಹೆಂಗೆ ತೋರಿಸ್ಬೋದು. ನಮ್ಮಿಂದಾನೇ ಹಾಳಾಯ್ತಾರೋದೆಲ್ಲ. ಬೇರೆ ಯಾವನೋ ಬಂದು ಕಾಪಾಡ್ತಾನೆ, ಬೇರೆ ಯಾವನೋ ಬಂದು ಉದ್ಧಾರ ಮಾಡ್ತಾನೆ ಎಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಈ ಸಿನಿಮಾನ ಬೆಳೆಸಿ ಒಂದ್ಸಿನ್ನೇ ಜನರೇಷನ್ ಡೈರೆಕ್ಟ್ರು. ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಅಲ್ಲ, ಅವರೆಲ್ಲರಿಗಿಂತ ಅಪ್ಪ ಉಪೇಂದ್ರ. ಈ ಥರ ಕತೆಗಳು ಜನಗಳಿಗೆ ಇನ್ನು 10 ಜನ ಎತ್ತು ಬಂದರೂ ಬರಲ್ಲ. ಆ ಅಪ್ಪ ನಮಗೆ ಟ್ರೈ ಮಾಡಿಸೋನೆ ಪ್ರಯತ್ನ ಪಡಿಸೋಕ್ಕೆ. ನಾವು 10ನೇ ಕ್ಲಾಸ್ನೇ 3 ಸತಿ 53%, 52% ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್? ನಮ್ಗೆ ಗೊತ್ತಿರೋದೇನು ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಬೋಳಿ ಮಗನ, ನೀನು ಬಂದು ಏನು ಮಾಡಿದೆ ಪ್ರಪಂಚದಲ್ಲಿ? ನೀನು ಏನೂ ಮಾಡಿಲ್ಲ. ಅದನ್ನೇ ತೋರಿಸಿರೋದು 2.25 ಅವರಲ್ಲಿ. ಏನಾದರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳೋರೆ. ದಯಮಾಡಿ ಎಲ್ಲ ಆ್ಯಂಗಲ್ ನೋಡಿ ಸಿನಿಮಾನ, ನಿಮ್ಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವರು ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ದಯಮಾಡಿ ಎಲ್ಲರೂ ಒಂದು ಸತಿ ಬಂದು ನೋಡಿ. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವಕ್ಕೆ ಅರ್ಥ ಆಯ್ತಲ್ಲ. ಇವು ಸ್ವಲ್ಪ ತಲೆ ಇದ್ದು ಉಪಯೋಗಿಸಿರೋನು ಉಪೇಂದ್ರನ ಪಕ್ಕ ಅಭಿಮಾನಿ ಹೇಳ್ತಾನೆ. ಈ ಸಿನಿಮಾದಲ್ಲಿರೋದು 10 ಸತಿ ನೋಡಿದಾಗ ಒಂದು ಡಿಕೋಡ್ ಆಗ್ತದೆ. ದಯಮಾಡಿ ಚೆನ್ನಾಗಿಲ್ಲ ಅನ್ನೋ ಹತ್ರ ಮೈಕಿಡಕ್ಕೆ ಹೋಗ್ಬಿಡಿ. ಇನ್ನೊಂದು ಸತಿ ನೋಡಿ ಅಂತ ಹೇಳೋರಿಗೆ 3 ಸತಿ ಮೈಕಿಡಿ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು ಸರ್. ಕನ್ನಡದಿಂದ ಬಂದಿರೋ ಒಂದು ಅತ್ಯದ್ಭುತ ಬಾಡಿಕೆ ಆಚೆ ಬಂದಿದೆ. 10 ಜನದಲ್ಲಿ 9 ಜನಕ್ಕೆ ಅರ್ಥ ಆಗುತ್ತೆ. 9 ಜನ ಬಾಯಿ ಬಿಡಲ್ಲ. ಯಾಕೆ? ಅವ್ರನ್ನೆಲ್ವ ತೋರಿಸಿರೋದು. ನೀನು ಪ್ರತಿ ಸತಿ ಬಂದು ಬಂದ್ಲೇ ನೀನು ಚೆನ್ನಾಗಿಲ್ಲ, ನೀನು ಮೂಗು ಸೊಟ್ಟ ಅಂತ ಅವ್ನು ಹಿಂದಕ್ಕೆ ಮಾತಾಡ್ತಾನೆ ಅವನು. ನನ್ನ ಮೂಗು ಚೆನ್ನಾಗಿದೆ ಅನ್ನೋನೇ ಬಂದು ಮಾತಾಡೋದು. ನಾನು ಚೆನ್ನಾಗಿಲ್ಲ ಅಂತ ಉಗ್ದವನು ಅವನು. ಅದಕ್ಕೆ ಮಾತಾಡೋಕ್ಕೆ ಜನಕ್ಕೆ ಬೇಜಾರು. ನಾನು ಒಪ್ಕೋತೀನಿ, ನಾನು ಸರಿ ಇಲ್ಲ. ನಾನು ಸರಿಗಿದ್ರೆ ಅಂತ ಇವೆಲ್ಲ ಹಿಂಗಾಗಿರೋದು. ಯಾವನೊಬ್ಬ ತನ್ನಿಂದ ಜೇಬ್ ಹೊಡ್ಕೊಂಡೋಯ್ತಾನಂತೆ, ಇನ್ನೊಬ್ಬ ಯಾರೋ ಬತ್ತನಂತೆ ಅಧಿಕಾರ ಹೊಡ್ಕೊಂಡೋಯ್ತಾನೆ. ನಾವೇನು ಮಾಡ್ತಾ ಇದ್ದೀವಿ? ಬಾರಲ್ಲೇ ಮೀಡಿಯಾದಲ್ಲಿ ತೋರಿಸ್ತಾವ್ರೆ. ದರ್ಶನ್ ಮೊನ್ನೆ ಬೇಲಾಗೈತೆ, ಹೈಕೋರ್ಟ್ಗೆ ಹಾಕೋರು, ಸುಪ್ರೀಂ ಕೋರ್ಟ್ಗೆ ಹಾಕೋರು. ನೋಡೋಣ. ಜನಕ್ಕೆ ಇದು ಬೇಕು. ನಿನಗೆ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೆಯಲ್ಲಿ ಬೋಳಿ ಮಗನೆ, ನಿನಗೆ ದರ್ಶನ್ ಬೇಲಾಯ್ತು ಅನ್ನೋ ದೊಡ್ಡ ವಿಷಯ. ಇದೆಲ್ಲ ಬೇಡಪ್ಪ. ನಿನ್ನ ಬಗ್ಗೆ ಯೋಚನೆ ಮಾಡು. ನೀನು ಉದ್ಧಾರ ಆಯ್ತೀಯಾ? ರಾಜ್ಯ ಉದ್ಧಾರ ಆಯ್ತದೆ. ರಾಜ್ಯ ಉದ್ಧಾರ ಆದರೆ ದೇಶ ಉದ್ಧಾರ ಆದರೆ ಪ್ರಪಂಚ. ಸಿಂಪಲ್ ಕಾನ್ಸೆಪ್ಟ್ 2.25 ಅವರಲ್ಲಿ ಟ್ರೈ ಮಾಡೋರೆ. ಅವ್ರು ಹೇಳ್ತಿರೋದು ನಾನು ಒಂದ್ಸತಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿಸಿದ್ದೀನಿ. ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲ ದೇವರೇ ಕಾಪಾಡಬೇಕು. ಆ ದೇವ್ರು ತುಳ್ಕೊಂಡು ಹೋದ ಅಂತ ಅವನು ಕಲ್ಲು ಹೊಡೆದ್ರು. ನನಗೂ ಆಚೆ ಹೋದ್ರೆ ಯಾರೋ ಒಬ್ಬ ಕಲ್ಲಲ್ಲಿ ಹೊಡಿತಾನೆ. ನನಗೆ ಬೇಜಾರೇರೂ ಇಲ್ಲ ಸರ್. ನಾನು ಅವ್ರ ಪಕ್ಕ ಅಭಿಮಾನಿ. ಅವ್ರು ಹೆಂಗೆ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದ್ದೀನಿ. ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ. ನಾನು ನಮಗೋಸ್ಕರ ಬಾಳಬೇಕು. ಅದೇ ನಮ್ಮ ಭಾಷೆ ಹೇಳ್ಕೊಟ್ಟಿರೋದು. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಚೆನ್ನಾಗಿದೆ ಸರ್. ಸೂಪರ್ ಬ್ಲಾಕ್ ಬಸ್ಟರ್. ಫೋಕಸ್ ಸಿಗ್ತಿಲ್ಲ. ಮತ್ತೊಂದು ಸಾರಿ ಮೂವಿ ಚೆನ್ನಾಗಿದೆ. ಮೂವಿನ ಫೋಕಸ್ ಮಾಡಿ ನೋಡಬೇಕು. ನಮ್ಮ ಇಂಡಿಯಾದಲ್ಲಿ ಪೊಲಿಟಿಕ್ಸ್ ಬಗ್ಗೆ ಏನೇನು ನಡೀತಾ ಇದೆ, ಪೊಲಿಟಿಷಿಯನ್ಸ್ ಜನರನ್ನ ಜಾತಿ ಧರ್ಮ ಅಂತ ಹೇಗೆ ಎಲ್ಲ ಭೇದ ಭಾವ ಮಾಡ್ತಿದ್ದಾರೆ, ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದ್ಸತಿ ಇಂಥ ಪಿಕ್ಚರ್ ನೋಡಿದ್ರೆ ಮಾತ್ರ 4 ಸತಿ ನೋಡಿದ್ರೆ ಮಾತ್ರ ಅರ್ಥ ಫೋಕಸ್ ಸಿಗೋದು. ಇಲ್ಲ ಅಂದರೆ 100% ಸಿಗೋಲ್ಲ. ನಮ್ಗೆ ತಲೆ ಕೆಟ್ಟೋಗಿದೆ ಆಯ್ತಾ. 100% ನೋಡಿದ್ರೆ ಮಾತ್ರ ಗೊತ್ತಾಗೋದು. ಇನ್ನೂ ಒಂದು 10 ಕಿತ್ತ ನೋಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಪಿಕ್ಚರ್. ಏನಂದರೆ ಸೂಪರ್ ಆಗಿದೆ. ಏನಂದರೆ ಜನ್ರೇಷನ್ ನೆಕ್ಸ್ಟು ಏನು ತೋರಿಸ್ಬೇಕಂತ ತೋರಿಸಿದ್ದಾರೆ. ಬಟ್ ಏನಂದರೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಪಿಕ್ಚರ್ ಅದೇ ರಿಯಲ್ ಸ್ಟಾರು. ಉಪೇಂದ್ರ ಅವರು ಇನ್ನೂ ಒಂದು ಪಾರ್ಟ್ ಇದೆ. ಅದು ಪಾರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಅಷ್ಟೇ. ಅಂತವ್ರಿಗೂ ಗೊತ್ತಾಗಲ್ಲ. ಸತಿ ನೋಡಿದ್ರೆ ಅರ್ಥ ಆಗುತ್ತೆ. ನನಗೂ ಫುಲ್ ಕನ್ಫ್ಯೂಷನ್. ಟ್ರಿಗರ್ ಮಾಡಿದ ಉಪೇಂದ್ರ ಅವ್ರ ಡೈಲಾಗ್ ಸಕ್ಕತ್ತಾಗಿದೆ ಅಷ್ಟೇ. ಇನ್ನೇನು ಎಂಡ್ ಹುಡುಕ್ಬೇಕು ನಾವೇ. ಮೂವಿ ಮಾತ್ರ ಅದ್ಭುತವಾಗಿದೆ. ಒಂದು ಕಲ್ಪನೆ ಮತ್ತು ಈಗೇನು ನಡೀತಾ ಇದೆ ಸದ್ಯದ ಪ್ರಪಂಚದಲ್ಲಿ, ಮತ್ತು ಅದನ್ನು ಎಲ್ಲಿ ಕರೆಕ್ಟ್ ಮಾಡ್ಕೊಬೋದು ಹೇಳ್ಬೇಕು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಉಪ್ಪಿ ಸರ್ ಮಾಡಿರೋ ಮೂವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಸ್ಟೋರಿ ಬಂದಿರೋದು ಪ್ರಜೆಗಳಿಂದಾನೆ, ಪ್ರಜೆಗಳಿಗಾಗಿ ಮಾಡಿರೋದು ಸ್ಟೋರಿ. ನೋಡಬೇಕಾಗಿರೋದು, ಕರೆಕ್ಟ್ ಮಾಡ್ಕೊಬೇಕಾಗಿರೋದೆಲ್ಲ ನಾವೇ. ಸಿಂಪಲ್, ಅದ್ಭುತವಾಗಿದೆ. ಖಂಡಿತವಾಗ್ಲೂ ಸರ್. ಆ್ಯಕ್ಚುಲಿ ನನ್ನನ್ನು ನಾನು ಡಿಕೋಡ್ ಮಾಡ್ಕೋಬೇಕು. ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಅಲ್ಲಿ ಅತ್ಯಾಚಾರಕ್ಕೊಂದು ಒಳಗಾದಾಗ ನೀವೊಂದು ಅಬ್ಸರ್ವ್ ಮಾಡಿ. ಆ ಸೌಂಡ್ ಸಿಸ್ಟಮು ಎಲ್ಲಿಂದ ಹೆಂಗೆ ಬರ್ತಾಯಿದೆ, ಈಗ ನಮಗೆ ಬರ್ತಾ ಇರೋದು ಈ ಟ್ರಾಫಿಕ್ ಸಿಸ್ಟಮು ಎಲ್ಲ ಏನೇನು ಮಾಡ್ತಾಯಿದೆ, ಏನೇನು ಆಗ್ತಾಯಿದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನೀಟಾಗಿ ನನ್ನ ಬಗ್ಗೆ ನನಗೆ ತೋರಿಸಿ ಏನು ಮಾಡ್ತಾಯಿದ್ದೀವಿ, ಏನು ಮಾಡಬೇಕು ಅನ್ನೋದು ತೋರಿಸಿದೆ. ನಿಜವಾಗ್ಲೂ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಮುಂದೆ ಏನಾಗುತ್ತೆ, ಏನಾಗಬೇಕು, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ತಿಳ್ಕೊಬೇಕು. ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಬಟ್
ಇದು ಒಂದು ಫ್ಯೂಚರ್ ತೋರಿಸಿದ್ದಾರೆ, ನಮ್ಮ ಸೊಸೈಟಿಯ ಫ್ಯೂಚರ್ ತೋರಿಸಿದ್ದಾರೆ. ಇರ್ರೆಸ್ಪಾನ್ಸಿಬಲ್ ಆಗಿ ನಾವು ಎಷ್ಟು ಬಿಹೇವ್ ಮಾಡ್ತಾ ಹೋಗ್ತೀವಿ, ಅದ್ರ ಪರಿಣಾಮಗಳು ಯಾವ್ಯಾವ ರೀತಿಯಲ್ಲಿ ಆಗುತ್ತೆ ಅಂತ. ಆಮೇಲೆ ಬೇಡದೇ ಇರೋ ವಿಚಾರ ಯಾವುದೇ ತುಂಬ್ಕೊಂಡು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆನೂ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಇದು ಎಲ್ಲದರಿಂದ ಹೊರಗೆ ಬಂದರೆ ಒಂದು ಒಳ್ಳೆ ಸೊಸೈಟಿ ಕಟ್ಕೋಬೋದು ನಾವು. ತುಂಬ ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ಎಲ್ಲರೂ ರೆಕಮೆಂಡ್ ಮಾಡಿರಿ. ನಾನಂತರೂ ತುಂಬ ಇಷ್ಟಪಟ್ಟಿದ್ದೀನಿ ಸರ್. ಅದೇ ಹೇಳ್ತಿರೋದು, ಬೇಡದೇ ಇರೋದು ಏನೇನು ತೆಗೆದಾಕಬೇಕು ಅನ್ನೋದೇ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಇನ್ಮೇಲೆ ಯೋಚನೆ ಮಾಡೋದು ಅಂದರೆ ನನಗೆ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ. ಈಗ ಒಂದು ಯಾವುದೋ ಒಂದು ರೀಲ್ಸ್ ಮಾಡಿ ಕುಣಿತಿರ್ತಾರೆ ಯಾರೋ, ಅವಶ್ಯಕತೆ ಇರಲಿ, ಏನಕ್ಕೆ ನೋಡಲಿ ನಾನು ಅದು. ಈಗ ನಿಮಗೆ ಇನ್ನೂ ಒಂದು ಟೆಕ್ನಿಕಲಿ ಸ್ವಲ್ಪ ಹೇಳ್ತೀನಿ. ಒಂದು ಫ್ರಾಡ್ ನಡೀತಾ ಇದೆ ಗೊತ್ತಾ, ಅಂದರೆ ಒಂದು ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಹೋಗುತ್ತೆ ಗೊತ್ತಾ ನಿಮ್ಗೆ. ಅದು ಒಂದು ಪೊಲೀಸ್ ಅಲರ್ಟ್ ಸ್ಕ್ಯಾಮ್ ಕೊಡ್ತಾರೆ. ಈಗ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ, ನನಗೆ ಬೇಡ ಅಂತಂದರೆ ಇದು ಏನಕ್ಕೆ ಕ್ಲಿಕ್ ಮಾಡ್ಬೇಕು ನಾ ಲಿಂಕ್? ಅದು ಕ್ಲಿಕ್ ಮಾಡಿದ್ದಕ್ಕೆ ತಾನೇ ಹೋಗಿರೋದು. ಬೇಡದೇ ಇರೋದೆಲ್ಲ ಎಷ್ಟು ತುಂಬ್ಕೊಂತೀವೋ ಅಷ್ಟು ಹಾಳಾಗುತ್ತೆ ತಲೆ. ಸೊ ಒಳ್ಳೆ ಸಿನಿಮಾ. ಏನಾರು ತಲೆಯಲ್ಲಿ ಸ್ವಲ್ಪ ಬೇಡದೇ ಇರೋ ವಿಚಾರ ಇದ್ದರೆ ತಗೊಳ್ಳೋದಕ್ಕೋಸ್ಕರ ಸಿನಿಮಾಗೆ ಬನ್ನಿ. ಸೊಸೈಟಿಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಉಪ್ಪಿ ಸರು, ತುಂಬ ಖುಷಿಯಾಯಿತು. ಇಂಡಿಯನ್ ಫ್ಯೂಚರ್ ದಯವಿಟ್ಟು ಎಲ್ಲರೂ ಸೇರಿಬಿಟ್ಟು ರೆಸ್ಪಾನ್ಸಿಬಲ್ ಆಗಿದ್ದು ಸ್ವಲ್ಪ ಕಾಪಾಡೋಣ. ಥ್ಯಾಂಕ್ ಯು ಸರ್.